ಕೃಷಿ ಭೂಮಿ ಫಲವತ್ತತೆಯಿಂದ ಕೂಡಿದರೆ ಮಾತ್ರ ರೈತರು ಉತ್ತಮ ಇಳುವರಿಯನ್ನು ಪಡೆಯಲು ಸಾಧ್ಯ ಎಂದು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣಿನ ವಿಜ್ಞಾನಿ ಡಾ ಕೆಟಿ ಮೋಹನ್ ಕುಮಾರ್ ಹೇಳಿದರು. ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಹಾಗೂ ಕೂರ್ಗ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ನಾಪೋಕ್ಲು ಇವರ ಸಹಯೋಗದಲ್ಲಿ ನಾಪೋಕ್ಲುವಿನಲ್ಲಿ ಬೆಳೆಗಾರರಿಗೆ ಆಯೋಜಿಸಲಾದ ಕಾಫಿ ಮತ್ತು ಕಾಳುಮೆಣಸು ಕೃಷಿ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ರೈತರು ಯಾವುದೇ ಕೃಷಿ ಚಟುವಟಿಕೆ ನಡೆಸುವ ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು. ಅದಕ್ಕೆ ಮೊದಲು ಮಣ್ಣು ಪರೀಕ್ಷೆ ನಡೆಸಿ ಅದರ ಸಾಂದ್ರತೆಯನ್ನು ಅರಿತು ಅಗತ್ಯಕ್ಕೆ ತಕ್ಕಂತೆ ಉತ್ತಮ ಗುಣಮಟ್ಟದ ರಸಗೊಬ್ಬರಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಿಂದ ಕಾಫಿ, ಕಾಳುಮೆಣಸು ಸೇರಿದಂತೆ ಇನ್ನಿತರ ಪ್ರಮುಖ ಬೆಳೆಗಳ ಇಳುವರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಲು ಸಾಧ್ಯ ಎಂದರಲ್ಲದೆ ರಸಗೊಬ್ಬರಗಳನ್ನು ಬಳಸುವ ವಿಧಾನವನ್ನು ಕುರಿತು ಸಮಗ್ರ ವಿವರಣೆ ನೀಡಿದರು. ಆಮ್ಲ ಮಣ್ಣು ಅಂತ ಕೇಳಿದ್ದೀರಾ, ನೀವು ಇಷ್ಟೆಲ್ಲ ಮಾಡ್ತೀರಾ, ಬಟ್ ನಿಮಗೆ ಫಲವತ್ತತೆ ಸಿಗಲ್ಲ. ಅದೇ ಕಾರಣ ನಿಮ್ಮ ಮಣ್ಣು ಇಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಎಲ್ಲ ಈ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎಲ್ಲ ಲೀಚ್ ಔಟ್ ಆಗುತ್ತೆ, ಎಲ್ಲ ಕುತ್ಕೊಂಡು ಹೋಗುತ್ತೆ, ಎಲ್ಲ ನೀರಿನ ಮೂಲಕ ಸೇರುತ್ತೆ, ತಪ್ಪದೆ ಡೀಪ್ ಸಾಯಿಲಿಗೆ ಹೋಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ pH ನ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಲೆಸ್ ದನ್ 6 ಇದ್ರೆ ಆಮ್ಲ ಮಣ್ಣು ಅಂತ ಕರಿತೀವಿ, ಮೋರ್ ದನ್ 6 ಇದ್ರೆ 67 ಇದ್ರೆ ನಾರ್ಮಲ್ ಮಣ್ಣು, 7ರಿಂದ ಮೇಲಿದ್ರೆ ಅದನ್ನು ಉಪ್ಪು ಮಣ್ಣು ಅಂತ ಕರಿತೀವಿ. ನಮಗೆ ಕಾಫಿ ಬೇಕಾಗಿದ್ರೆ 5.5 to 6 pH ಬೇಕಾಗುತ್ತೆ. ಇದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅಂದರೆ ನಾವು ಒಂದು ಸುಣ್ಣನ ಹಾಕಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದು ಕಾಫಿ ಬೋರ್ಡ್ ರೆಕಮೆಂಡೇಶನ್ ಪ್ರಕಾರ ನಿಮ್ಮ pH ಅದೇ ಭೂಮಿಯ ರಸಸಾರ 5ರಿಂದ 5.5 ಇದ್ದರೆ ನೀವು 6 ತರಬೇಕು ಅಂದರೆ ಅರ್ಧ ಟನ್ ಹಾಕಬೇಕು, 1 ಟನ್ ಹಾಕಬೇಕಾಗುತ್ತೆ. ನೀವು ಅಕಸ್ಮಾತ್ pH 5ಗಿಂತ ಕಡಿಮೆ ಇದ್ದರೆ 1 ಟನ್ನು 2 ಟನ್ ಆ ಥರ ರೆಕಮೆಂಡೇಶನ್ ಇದೆ. ಅದು ನಿಮಗೆ ಯಾವ ಥರ ತಿಳಿಯುತ್ತೆ ಅಂತ ಹೇಳಿದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ, ಅದ್ರ ಮುಖಾಂತರ ತಿಳಿಬೋದು. ಈಗ ನಿಮಗೆ ಎಲ್ಲ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ. ಈಗ pH ರಸಸಾರದ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಎಕ್ಸಾಂಪಲು ನಮ್ಗೆ ತುಂಬ ಅಸಿಡಿಟಿ ಆಯಿತು, ನಮ್ಗೆ ಊಟ ಮಾಡೋಕ್ಕಾಗುತ್ತಾ? ಆಗಲ್ಲ. ಅದೇ ಥರ ಗಿಡಗಳು ಮಣ್ಣಿಗೂ ಅಷ್ಟೇ pH ಅಕಸ್ಮಾತ್ ಆಮ್ಲ ಮಣ್ಣಾಗಿದ್ರೆ ಅದು ಅಸಿಡಿಟಿ ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ನೀವು ಏನೇ ಗೊಬ್ಬರ ಹಾಕಿ ಅದು ಭೂಮಿ ಇದು ಗಿಡ ತಗೊಳಕ್ಕಾಗಲ್ಲ. ಸೊ ಅದನ್ನು 5.5 to 6ಗೆ ಮೇಂಟೈನ್ ಮಾಡಬೇಕಾಗುತ್ತೆ. ನೀವು ಈಗ ಎಲ್ಲ ಕಾಂಟ್ರಾಕ್ಟ್ ಕೊಟ್ಟಿದ್ದೀರ, ಮಣ್ಣು ತೆಗಿಬೇಕು ಮತ್ತು ಆಮ್ಲ ಮಣ್ಣಿನ ನಿರ್ವಹಣೆ ಅಂತ ಕೊಟ್ಟಿದ್ದೀನಿ. ಅದು ಓದಿ ಏನೋ ಡೌಟ್ಸ್ ಇದೆ ಫೋನ್ ಮಾಡಿ, ಮಣ್ಣು ಪರೀಕ್ಷೆ ಮಾಡಬೇಕು ನಮ್ಮ ಗೋಣಿಕೊಪ್ಪ ಅದಕ್ಕೆ ತಂದುಕೊಟ್ರೆ ಸಾಕಾಗುತ್ತೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾಪೋಕ್ಲುವಿನ ಕೂರ್ಗ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಮಾಲೀಕ ಮೊಹಮ್ಮದ್ ರಾಫಿ ಮಾತನಾಡಿ, ದೇಶದ ಆರ್ಥಿಕ ಸ್ಥಿತಿ ಮುಂದುವರೆಯಬೇಕಾದರೆ ಕೃಷಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅದರಂತೆ ರೈತರು ದೇಶದ ಬೆನ್ನೆಲುಬಾಗಿರುತ್ತಾರೆ. ಕೃಷಿಯು ದೇಶದಲ್ಲಿ ಪ್ರತಿನಿತ್ಯ ನಡೆಯುವ ವ್ಯವಹಾರ, ಸಾಗಾಣಿಕೆ ಸೇರಿದಂತೆ ಎಲ್ಲಾ ಕ್ಷೇತ್ರವನ್ನು ಅವಲಂಬಿಸಿ ದೇಶವನ್ನು ಮುನ್ನೆಲೆಗೆ ಕೊಂಡೊಯ್ಯುತ್ತದೆ. ರೈತರು ಕೃಷಿ ಚಟುವಟಿಕೆಯಲ್ಲಿ ಉತ್ತಮ ಇಳುವರಿಯೊಂದಿಗೆ ಬೆಳೆಗಳನ್ನು ಪಡೆಯಲು ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನಂತಹ ಪ್ರಮುಖ ಕಂಪನಿಗಳ ರಸಗೊಬ್ಬರಗಳ ಬಳಕೆಯಿಂದ ಸಾಧ್ಯವಾಗಲಿದೆ. ಆದ್ದರಿಂದ ಬೆಳೆಗಾರರು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅಲ್ಲಿ ಒಂದ್ಸಲ ಸ್ಟಾರ್ಟ್ ಆದ ಅಲ್ಲಿ ಸಕ್ಸಸ್ ಅಂತ ಏನು ಬೇಸಾಯದಿಂದ ಇರಲಿ ಅಥವಾ ಕೃಷಿ ಇರಲಿ ಅಲ್ಲಿಂದ ಶುರು ಆದರೆ ಅದು ತಲೆಯಿಂದ ತಲೆಯವರೆಗೂ ಅದು ಅದರ ಪ್ರಯೋಜನ ಎಲ್ಲರಿಗೂ ಬರುತ್ತೆ. ಅದು ವ್ಯಾಪಾರಸ್ಥರೇ ಇರ್ಬೋದು ಅಥವಾ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ನಮ್ಮ ಎಕನಾಮಿಕ್ ಕಂಡೀಷನ್ಗೆ ಅದೊಂದು ಮೇನ್ ಒಂದು ಸೋರ್ಸ್ ಆಫ್ ಇನ್ಕಮ್, ಒಂದು ಏನಾದರೂ ಬೇರು ಅಂತ ಹೇಳ್ಬೋದು ನಾವು ಕೃಷಿ. ಸೊ ಅದಕ್ಕೆ ನಾವು ಯಾಕಂದರೆ ನಮ್ಮ ದೇಶದಲ್ಲಿ ಈಗ ಭಾರತ ದೇಶದಲ್ಲಿ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಂಪನಿಯ ವಿಭಾಗೀಯ ಬೇಸಾಯ ಶಾಸ್ತ್ರಜ್ಞರಾದ ರಮೇಶ್ ಕುಮಾರ್ ಮಾತನಾಡಿ, ಮಣ್ಣಿನ ಪರೀಕ್ಷೆಯ ನಂತರ ಅದಕ್ಕೆ ಬೇಕಾದ ಪೋಷಕಾಂಶವನ್ನು ನೀಡುವ ಮೂಲಕ ಉತ್ತಮ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಮಣ್ಣಿಗೆ ಅವಶ್ಯಕತೆ ಇಲ್ಲದ ಗೊಬ್ಬರ ನೀಡಿದಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಪ್ರತಿ ವರ್ಷಕ್ಕೊಮ್ಮೆ ಮಣ್ಣು ಮತ್ತು ಕಾಫಿ ಎಲೆಗಳ ಪರೀಕ್ಷೆ ಮಾಡಿಸುವುದರಿಂದ ಗಿಡಗಳಲ್ಲಿರುವ ಪೋಷಕಾಂಶ ಕೊರತೆಯನ್ನು ತಿಳಿದು ಕಡಿಮೆ ವೆಚ್ಚದಲ್ಲಿ ಬೆಳೆಗಾರರು ಆರ್ಥಿಕ ಲಾಭವನ್ನು ಪಡೆಯಬಹುದು ಎಂದ ಅವರು, ಕಾಳುಮೆಣಸು, ಅಡಿಕೆ ಸೇರಿದಂತೆ ವಿವಿಧ ಪ್ರಮುಖ ಬೆಳೆಗಳಿಗೆ ಬಳಸಬೇಕಾದ ಕೋರಮಂಡಲ್ ಕಂಪನಿಯ ವಿವಿಧ ರಸಗೊಬ್ಬರಗಳ ವಿಶೇಷತೆಗಳು ಹಾಗೂ ಅದರಿಂದ ಸಿಗುವ ಲಾಭಗಳ ಕುರಿತು ಬೆಳೆಗಾರರಿಗೆ ಉಪಯುಕ್ತ ಮಾಹಿತಿಗಳನ್ನು ನೀಡಿದರು. ಆದ್ದರಿಂದ ಮಣ್ಣು ಪರೀಕ್ಷೆನ ತಾವೆಲ್ಲರೂ ಪ್ರತಿ ವರ್ಷ ಮಾಡಿಸ್ರಿ. ಸಾಮಾನ್ಯವಾಗಿ ನೀವು ಹಾರ್ವೆಸ್ಟ್ ಮಾಡಿದ ಮೇಲೆ ಪ್ರೀ ಬ್ಲಾಸಮ್ ಬರೋಕ್ಕೆ ಮುಂಚೆ ಆ ಸಮಯದಲ್ಲಿ ನಾವು ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಮಣ್ಣನ್ನು ಕಲೆಕ್ಟ್ ಮಾಡ್ಬೋದು. ಮಣ್ಣನ್ನು ಕಲೆಕ್ಟ್ ಮಾಡಬೇಕಾದ್ರೆ ನೀವು ನೀರಿಲ್ಲೋ ಜಾಗದಲ್ಲಿ, ಮರದ ಬುಡದ ಪಕ್ಕದಲ್ಲಿ ಅವಾಯ್ಡ್ ಮಾಡಿರಿ. ಮತ್ತು ಒಂದು ಎಕರೆಯಲ್ಲಿ ಜಿಗ್ಜಾಗ್ ಆಕಾರದಲ್ಲಿ ತಗೊಳ್ರಿ, ಅಲ್ಲೊಂದು ಭಾಗದಲ್ಲಿ, ಮತ್ತು 2 ಗಿಡ ಮಧ್ಯದಲ್ಲಿ ತೊಗೊಳ್ರಿ. ಗಿಡದಿಂದ ಬೇರೆಗಿಂತ ಸ್ವಲ್ಪ ದೂರದಲ್ಲಿ ಒಂದು ಸ್ವಲ್ಪ ತೊಗೊಳ್ರಿ. ಅರ್ಧ ಅಡಿ ವಿ ಶೇಪ್ ಆಕಾರದಲ್ಲಿ ಮಣ್ಣನ್ನು ತಗೊಂಡು ಒಂದು 5 ಜಾಗದಲ್ಲಿ ಒಂದು ಅರ್ಧ kg ತಗೊಂಡು ಅದನ್ನು ಗುಡ್ಡೆ ಮಾಡಿ
4 ಭಾಗ ಮಾಡಿ ನಿಮ್ಮ ಸರ್ವೆ ನಂಬರು, ಹೆಸರು, ಡೀಟೇಲ್ಸು ಕೊಟ್ಟು ನೀವು ಐ ಥಿಂಕ್ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿಕೊಡ್ತಾರೆ. ನಿಮ್ದು ಎಷ್ಟು ಬರ್ತದೆ? ಸೊ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೋಹನ್ ಕುಮಾರ್ ಅವರೇ ಮಾಡಿಕೊಡ್ತಾರೆ. ನಿಮಗೆ ಮಾಡಿಸೋದು ಮಾಡಿಸ್ತೀರಿ, ಫುಲ್ ಪ್ಯಾಕೇಜ್ ಮಾಡಿಸ್ತೀರಿ. ನಾಪೋಕ್ಲುವಿನ ವಕೀಲರಾದ ಅಬ್ದುಲ್ ರಿಯಾಜ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ಉತ್ತಮ ರಸಗೊಬ್ಬರಗಳ ಬಳಕೆಯಿಂದ ಉತ್ತಮ ಫಸಲುಗಳನ್ನು ಪಡೆಯಲು ತಜ್ಞರ ಸಲಹೆ ಸಹಕಾರಿಯಾಗಲಿದ್ದು, ಇಂತಹ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರಿಯುವಂತಾಗಲಿ ಎಂದು ತಿಳಿಸಿದರು. ಮೊದಲು ಏನು ಮಾಡಬೇಕು, ಮಣ್ಣಿನ ಪರೀಕ್ಷೆ ಮಾಡಬೇಕಾ, ಗೊಬ್ಬರ ಯಾವುದೆಲ್ಲ ಹಾಕಬೇಕು, ಆ ಗಿಡಕ್ಕೆ ಯಾವುದೆಲ್ಲ ಥರದ ಅಂಶಗಳು ಬೇಕು, ಇವೆಲ್ಲವನ್ನು ಸವಿಸ್ತಾರವಾಗಿ ಈಗ ತಜ್ಞರ ಇಲ್ಲಿ ನೆರೆದಂತಹ ತಜ್ಞರು ಹೇಳಿಕೊಡ್ತಾರೆ. ಇಂತಹ ಒಂದು ಸಭೆಯನ್ನು ಕಳೆಯಲು ನಮ್ಮ ರಘು ಸಾಹೇಬರು ಮತ್ತು ಕೋರಮಂಡಲ್ ಸಭೆಯಲ್ಲಿ ಬಂದಿದ್ದಾರೆ. ನೀವು ನಿಮ್ಮ ಎಲ್ಲ ಸಂಶಯವನ್ನು ತಿಳ್ಕೊಳ್ಳಿ. ನನಗಿಂತ ಚೆನ್ನಾಗಿ ಇಲ್ಲಿ ಇರುವವರೆಲ್ಲ ಒಳ್ಳೆ ಬೆಳೆಗಾರರು. ಒಳ್ಳೆ ಬೆಳೆ ಬೆಳೆಯಲು ಯಾವ ರೀತಿಯಲ್ಲಿ ನಾವು ಅದನ್ನು ಅನುಸರಿಸಬೇಕು. ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮೋಹನ್ ಕುಮಾರ್ ಹಾಗೂ ನಾಪೋಕ್ಲು ಕೋರ್ ಟ್ರೇಡಿಂಗ್ ಕಂಪನಿ ಮಾಲೀಕರಾದ ಮೊಹಮ್ಮದ್ ರಾಫಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಬೆಳೆಗಾರರಾದ ಶೌಕತ್ ಅಲಿ ಹಾಜಿ, ಕಲ್ಯಾಟಂಡ ರಮೇಶ್ ಚಂಗಪ್ಪ, ಅಪ್ಪಚಿರ ಸುರೇಶ್ ಸೇರಿದಂತೆ ನಾಪೋಕ್ಲು ವಿಭಾಗದ ಪ್ರಮುಖ ಬೆಳೆಗಾರರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ರಸಗೊಬ್ಬರಗಳು, ಕೀಟನಾಶಕಗಳು, ನೀರಲ್ಲಿ ಬಿಡತಕ್ಕಂಥ ರಸಗೊಬ್ಬರಗಳು, ಸ್ಪ್ರೇ ಮುಖಾಂತರ ಕೊಡ್ತಕ್ಕಂಥ ಪೋಲಿಯರ್ ಪ್ರದರ್ಶನಗಳು ಅಥವಾ ಕೃಷಿಗೆ ಸಂಬಂಧಪಟ್ಟ ಪರಿಕರಗಳನ್ನು ಹಲವು ದಶಕಗಳಿಂದ ರೈತರಿಗೆ ಒದಗಿಸಿದ್ವಿ. ಆ ಕೋರಮಂಡಲ್ ಕಂಪನಿ ಮುರುಗಪ್ಪ ಸಮೂಹ ಸಂಸ್ಥೆಯ ಒಂದು ಭಾಗ. ಸ್ವತಂತ್ರ ಬರಕಿನ ಮುಂಚೆ ಈ ಒಂದು ಸಂಸ್ಥೆಯಲ್ಲಿ ಸುಮಾರು 29 ಕಂಪನಿ ಇದೆ. 29 ಕಂಪನಿಯಲ್ಲಿ ಈ ಕೋರಮಂಡಲ್ ರಸಗೊಬ್ಬರ ಕಂಪನಿ ಬರುತ್ತೆ. 28 ಕಂಪನಿ ಅರ್ಧ ವಹಿವಾಟು ಮಾಡಿದ್ರೆ ಈ ರಸಗೊಬ್ಬರ ಕಂಪನಿ ಒಂದೇ ಸರಿ ಸುಮಾರು ಅರ್ಧ ವಹಿವಾಟು ನಡೆಸುತ್ತೆ. ಕಂಪನಿಯ ವಾರ್ಷಿಕ ವಹಿವಾಟು ಮುರುಗಪ್ಪ ಸಮೂಹ ಸಂಸ್ಥೆಯದು ಸರಿಸುಮಾರು 82,000 ಕೋಟಿ. 82,000 ಕೋಟಿ ಹತ್ತತ್ರ ಈ ವರ್ಷದಲ್ಲಿ 1 ಲಕ್ಷ ಕೋಟಿಗೆ ದಾಪುಗಾಲಿದೆ. 1 ಲಕ್ಷ ಕೋಟಿ ರೂಪಾಯಿ